ಬತ್ತಿ ಹೋಗಿದ್ದ ನದಿಗಳು ಭೋರ್ಗರಿತಾ ಇದೆ. ಒಣಗಿ ನಿಂತಿದ್ದ ಜಲಪಾತಗಳು ಧುಮ್ಮಿಕ್ತಾ ಇದೆ. ಕೆರೆ ಕಟ್ಟೆಗಳು ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ದೇಗುಲಗಳು ನದಿ ಒಡಲು ಸೇರಿವೆ. ಇದರ ನಡುವೆ ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟಕ್ಕೆ ಜಾರಿದ್ದಾರೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ದಡದಲ್ಲಿ ಇದಕ್ಕೆ ಕೆಲ ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ನಾವೀಗ ನಿಂತಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಏನು ಸೇತುವೆ ಬಳಿ. ನದಿಗಳ ಭೋರ್ಗರೆತ, ಧುಮ್ಮಿಕ್ಕುತ್ತಿರೋ ಜಲಪಾತ, ಮಳೆಯಾರ್ಭಟಕ್ಕೆ ಗುಡಿಸಲು ಮನೆಗಳು ಧ್ವಂಸವಾಗ್ತಿವೆ, ಬೆಳೆಗಳು ಹಾಳಾಗ್ತಿವೆ. ಭೀಮಾ ನದಿ ಭೋರ್ಗರೆತ, ಮುಳುಗಿದ ಆಂಜನೇಯ ದೇಗುಲ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಯಾದಗಿರಿ ಹೊರವಲಯದಲ್ಲಿರೋ ವೀರಾಂಜನೇಯ ಹಾಗೂ ಕಂಗಾಳೇಶ್ವರ ದೇವಸ್ಥಾನಗಳು ಜಲಾವೃತವಾಗಿವೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ದಡದಲ್ಲಿ ಇದಕ್ಕೆ ಕೆಲ ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರೋ ಕಾರಣಕ್ಕಾಗಿ ನದಿ ದಡದಲ್ಲಿರುವಂತಹ ಎರಡು ವೀರಾಂಜನೇಯ ಮತ್ತು ಕಂಗಾಳೇಶ್ವರ ದೇವಸ್ಥಾನಗಳು ಸಂಪೂರ್ಣ ಅದರ ಅರ್ಧ ಭಾಗದಷ್ಟು ಮುಳುಗಡೆ ಸಹಿತ ಆಗಿರುವಂಥದ್ದು. ಇನ್ನು ಶಹಾಪುರ ಪಟ್ಟಣದ ಹಲವು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ರೆ ಜಿಲ್ಲೆಯ 9 ಮನೆಗಳಿಗೆ ಹಾನಿಯಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಬೆಣ್ಣೆಹಳ್ಳ ಕೂಡ ಭೋರ್ಗರಿತಿದ್ದು ಮಳೆ ಹೆಚ್ಚಾದ್ರೆ 56 ಹಳ್ಳಿಗಳಿಗೆ ಪ್ರವಾಹದ ಭೀತಿ ಇದೆ. ಯಮನೂರಿನ ಚಾಂಗ ದೇವರ ಭಕ್ತರು ಹಳ್ಳಕ್ಕಿಳಿಯದಂತೆ ನಿರ್ಬಂಧ ಹಾಕಲಾಗಿದ್ದು ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಪರಿಶೀಲಿಸಿದ್ರು. ನಾವೀಗ ನಿಂತಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಏನು ಸೇತುವೆ ಬಳಿ. ಅಂದ್ರೆ ಇಲ್ಲಿ ಒಂದು ಬೆಣ್ಣೆಹಳ್ಳ ದೊಡ್ಡದಾಗಿ ಹರಿಯುತ್ತೆ. ಇಲ್ಲಿ ಪ್ರತಿ ವರ್ಷ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದ್ದು ಕಮಲಾಪುರ ತಾಲೂಕಿನ ಹಿಪ್ಪರಗ ಗ್ರಾಮದ ಹಳ್ಳ ಉಕ್ಕಿ ಹರಿಯುತ್ತಿದೆ. ಮಲೆನಾಡಿನ ಮಳೆಗೆ ತುಂಗಭದ್ರಾ ನದಿ ಮೈದುಂಬಿಕೊಂಡಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಕ್ಷೇತ್ರದಲ್ಲಿ ನದಿಗಿಳಿಯದಂತೆ ಭಕ್ತರಿಗೆ ಸೂಚಿಸಲಾಗಿದೆ. ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಇದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದ್ದು ನಾಳೆಯೂ ರಜೆ ಮುಂದುವರೆದಿದೆ. ಇನ್ನು ದಿಡ್ಡಳ್ಳಿ ನಿರಾಶ್ರಿತರ ಗುಡಿಸಲುಗಳು ಮಳೆಗಾಳಿಗೆ ಧ್ವಂಸವಾಗಿವೆ. ತೋರ ಗ್ರಾಮದಲ್ಲಿ ಆಶ್ರಯ ಪಡೆದಿರೋ 70ಕ್ಕೂ ಅಧಿಕ ಆದಿವಾಸಿಗಳು ಸಂಕಷ್ಟದಲ್ಲಿದ್ದಾರೆ. ಈ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೋರ ಎಂಬ ಪ್ರದೇಶ. ಇಲ್ಲಿ 2017ರಲ್ಲಿ ಏನು ದೊಡ್ಡ ಗಲಾಟೆ ಆಗಿತ್ತು, ದಿಡ್ಡಳ್ಳಿ ಆದಿವಾಸಿಗಳ ಹೋರಾಟ ಅಂತ. ಆ ಆದಿವಾಸಿಗಳ ಹೋರಾಟ ಆದಾಗ ಸುಮಾರು 59 ಕುಟುಂಬಗಳಿಗೆ ಈ ತೋರ ಗ್ರಾಮದಲ್ಲಿ ಅಂದ್ರೆ ಇಲ್ಲಿ ಅವರಿಗೆ ನಿವೇಶನಗಳನ್ನು ಕಟ್ಟಿಕೊಡ್ತೇವೆ ಅಂತ ಗೌರ್ಮೆಂಟ್ ಹೇಳಿತ್ತು. ಆದ್ರೆ ಮೊನ್ನೆ ಬಂದಂತಹ ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ಈ ಜೋಪಡಿ ಮನೆಗಳೆಲ್ಲೋ ಟಾರ್ಪಲ್ಲೆಲ್ಲೋ ಕಿತ್ತೋಗಿ ಗಾಳಿಗೆ ಹಾರೋಗಿ ಬಹಳ ಒಂದು ಅಧ್ವಾನ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಾಡಿ ಘಾಟ್ನಲ್ಲಿ ರಸ್ತೆಯುದ್ದಕ್ಕೂ ಫಾಲ್ಸ್ಗಳು ಸೃಷ್ಟಿಯಾಗಿವೆ. ಪ್ರವಾಸಿಗರು ವಾಹನಗಳನ್ನು ನಿಲ್ಲಿಸಿ ಹುಚ್ಚಾಟ ಮಾಡ್ತಿದ್ದು ಪೊಲೀಸರು ಇಂದು ಬಿಸಿ ಮುಟ್ಟಿಸಿದ್ರು. ಧುಮ್ಮಿಕ್ಕುತ್ತಿದೆ ಜಲಪಾತ, ಕೋಡಿ ಬಿದ್ದ ಕೆರೆಗಳು. ಉತ್ತರ ಕನ್ನಡ ಜಿಲ್ಲೆಗೆ ಜಲಪಾತಗಳ ತವರು ಅಂತಾನೆ ಕರಿತೀವಿ. ಪ್ರತಿ ವರ್ಷ ಜೂನ್ ಅಂತ್ಯದಲ್ಲಿ ಫಾಲ್ಸ್ಗಳಿಗೆ ಜೀವ ಕಳೆ ಬರ್ತಿತ್ತು. ಆದ್ರೆ ಈ ವರ್ಷ ಮೇ ಅಂತ್ಯದಲ್ಲಿ ಯಲ್ಲಾಪುರ ತಾಲೂಕಿನ ಮಾಗೋಡು ಫಾಲ್ಸ್ ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ನಾವಿಲ್ಲಿ ಮಾಗೋಡ್ ಫಾಲ್ಸಿಗೆ ಬಂದಿರೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಗ್ರೀನರಿ ಆಗಿದೆ ಅಂಡ್ ಫಾಲ್ಸ್ ನೋಡಿದ್ರೆ ನೀವು ತುಂಬಾ ನೀರು ತುಂಬಿದೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಬಳಿಯ ಮೂಕನಮನೆ ಫಾಲ್ಸ್ ಕೂಡ ಭೋರ್ಗರಿತಿದೆ. ಅತ ಹುಬ್ಬಳ್ಳಿ ಉಣಕಲ್ ಕೆರೆ, ಕಲಘಟಕಿ ತಾಲೂಕಿನ ಹಲವು ಕೆರೆಗಳು ಮೇ ತಿಂಗಳಲ್ಲೇ ಕೋಡಿ ಬಿದ್ದು ಹರಿಯುತ್ತಿವೆ. ಬ್ಯೂರೋ ರಿಪೋರ್ಟ್, TV9.